9ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನೋಡಿ, ನಿಮ್ಮ ಪ್ರಥಮ ಭಾಷೆ ಕನ್ನಡದ 2025-26ರ SI2 ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ಈಗಾಗಲೇ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೇನೆ, ಅದನ್ನು ಕೂಡ ನೋಡಿ. ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ. ಇವೇ ಪ್ರಶ್ನೆ ಪತ್ರಿಕೆಗಳಿಂದ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚು ಇದೆ. ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ನೋಡಿ. ಉತ್ತರ ನೋಡಿ, ತಕ್ಕೆ ತವತ್ ಬಂದಿದೆ ಇಲ್ಲಿ, ಆದ ಕಾರಣ ಇದು ಸಜಾತಿಯ ಸಂಯುಕ್ತಾಕ್ಷರ. ನೋಡಿ, ಉಳಿದದ್ದೆಲ್ಲ ವಿಜಾತೀಯ ಬಂದಿದೆ. ಸಕ್ಕೆ ತ ಬಂದಿದೆ, ಜಾಕ್ಕೆ ಯ ಬಂದಿದೆ, ತಕ್ಕೆ ರ ಬಂದಿದೆ ಇಲ್ಲಿ, ಆದ ಕಾರಣ ತಕ್ಕೆ ತ ಬಂದಿರೋದ್ರಿಂದ ಸಜಾತೀಯ. ಕುಲೋತ್ತುಂಗ ಪದದಲ್ಲಿ ಆಗಿರುವ ಸಂಧಿ ಇದು ಗುಣಸಂಧಿ. ಯಾವ ರೀತಿ ನೋಡಿ, ಕುಲ ಪ್ಲಸ್ ಉತ್ತುಂಗ, ಅ ಪ್ಲಸ್ ಉ ಏನಾಯಿತು, ಓ ಆಯಿತು. ಅ ಪ್ಲಸ್ ಉ ಇದ್ದಿದ್ದು ಓ ಆದರೆ ಅದು ಗುಣಸಂಧಿ. ನೀವು ಯಾರ ತಾಯಿ ಅಂದರೆ ಇಲ್ಲಿ ಪ್ರಶ್ನಾರ್ಥಕ ಇರಬೇಕಾಗಿತ್ತು ಅಲ್ವಾ. ಹೋಗು ಧಾತುವಿನ ಭೂತಕಾಲ ರೂಪವಿದು. ಹೋಗು, ಹೋದನು ನೋಡಿ, ಆಲ್ರೆಡಿ ಹೋಗಿದ್ದಾನೆ ಅಂದಮೇಲೆ ಇದು ಭೂತಕಾಲ. ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು. ಅಪಾದಾನ ನೋಡಿ, ಎಲ್ಲ ವಿಭಕ್ತಿಯ ಕಾರಕಾರ್ಥಗಳನ್ನು ನೀವು ತಿಳ್ಕೋಬೇಕು. ತಲೆನೋವು ಎಂಬ ಪದವು ಈ ಸಮಾಸವನ್ನು ಸೂಚಿಸುತ್ತದೆ. ನೋಡಿ, ತಲೆನೋವು ಅನ್ನೋದು ತತ್ಪುರುಷ ಸಮಾಸ. ಸಮಾಸಗಳ ಬಗ್ಗೆ ಕೂಡ ನೀವು ತಿಳ್ಕೋಬೇಕು. ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದ ಬರೆಯಿರಿ. ನೋಡಿ, ತತ್ಸಮ ತದ್ಭವ ಕೇಳಿದ್ದಾರೆ ಇಲ್ಲಿ. ರಾಯ ರಾಜ, ಅಕ್ಕರ ಅಕ್ಷರ. ಮಳವಳ್ಳಿ ಅನ್ನೋದು ಅಂಕಿತನಾಮ ಅಂದರೆ ಇಟ್ಟ ಹೆಸರದು. ಊರು ಅನ್ನೋದು ರೂಢಿಯಿಂದ ಬಂದದ್ದು, ಊರು ರೂಢನಾಮ. ದಡ ದಡ ಅನುಕರಣಾವ್ಯಯ. ಮೊದಲು ನೋಡಿ, ಮೊದಲು ಪ್ಲಸ್ ಮೊದಲು ಒಂದು ಶಬ್ದ ಎರಡು ಸರಿ ಬಂದರೆ ಮೊದಲು ಪ್ಲಸ್ ಮೊದಲು ಅಂತ ದ್ವಿರುಕ್ತಿ ಆಗ್ತದೆ. ಇಲ್ಲಿ ದಡ ದಡ ಅಂತಂದರೆ ನಾವು ಯಾವುದಾದ್ರೂ ಹೋಲಿಕೆ ಮಾಡಿ ಹೇಳ್ತೀವಿ. ಯಾವ ರೀತಿ ಬಂದರು, ದಡ ದಡ ಅಂತ ಬಂದರು, ಇದು ಅನುಕರಣಾವ್ಯಯ. ಗಂಗಾಜಾತ ಯಾರು, ಭೀಷ್ಮ. ತ್ರಿಣಯ ಯಾರು, ಈಶ್ವರ. ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ಸಂದ ಬಿರುದು ಯಾವುದು, ತಲಕಾಡುಗೊಂಡ. ಜೈಪುರದ ಪೂರ್ವ ರಾಜಧಾನಿ ಯಾವುದು, ಅಂಬೇರ. BGL ಸ್ವಾಮಿ ಅವರಿಗೆ ಯಾರ ಪಿಟೀಲು ವಾದನವೆಂದರೆ ಇಷ್ಟ, ಯಹೂದಿ ಮೆನೋಹಿನ್ ಅವರ ಪಿಟೀಲು ವಾದನವೆಂದರೆ ಇಷ್ಟ. ಜನರು ವೃದ್ಧ ಮಹೇಶ್ವರನ್ನು ಮದುವೆ ಮಂಟಪದಿಂದ ಹೇಗೆ ಹೊರಗಿಟ್ಟರು, ತಮ್ಮ ಆಯುಷ್ಯ ಭಾಷ್ಯಗಳನ್ನು ಹೊರಗಿಡುವಂತೆ ಹೊರಗಿಟ್ಟರು. ಕಡಕೋಳ ಮಡಿವಾಳಪ್ಪ ಅವರು ಯಾರ ಸೇವೆಯನ್ನು ಮಾಡಬೇಕು ಎಂದಿದ್ದಾರೆ, ಸಾಧು ಸತ್ಪುರುಷರ ಸೇವೆಯನ್ನು ಮಾಡಬೇಕು ಎಂದಿದ್ದಾರೆ. ಶುದ್ಧ ಕನ್ನಡದೊಳ್ ಸಂಸ್ಕೃತವನ್ನು ಬೆರೆಸಬಾರದು ಅಂತ ಯಾರು ಹೇಳಿದರು, ಕವಿ ನಯಸೇನ. ಪುಟ್ಟ ಹಕ್ಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ, ಭೂಮಿಯಲ್ಲಿ ಭುಜಂಗನ ಮತ್ತು ಆಕಾಶದಲ್ಲಿ ಗಿಡುಗನ ಭಯವಿದೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಈರಣ್ಣನು ಬೀರಣ್ಣನಿಗೆ ಹೊನ್ನನ್ನು ಕೊಡಬೇಕೆಂದು ನಿರ್ಧರಿಸಲು ಕಾರಣವೇನು. ನೋಡಿ, ಈರಣ್ಣನು ಬೀರಣ್ಣನ ಹೊಲವನ್ನು 108 ಹೊನ್ನುಗಳಿಗೆ ಕ್ರಯಕ್ಕೆ ತೆಗೆದುಕೊಂಡಿದ್ದನು. ಕ್ರಯಕ್ಕೆ ತೆಗೆದುಕೊಂಡ ಈ ಹೊಲದಲ್ಲಿ ಉಳುಮೆ ಮಾಡುವಾಗ ಸಿಕ್ಕ ಒಂದು ಕೊಪ್ಪರಿಗೆ ಬಂಗಾರವನ್ನು ಈರಣ್ಣನು ಬೀರಣ್ಣನಿಗೆ ಕೊಳ್ಳಲು ನಿರ್ಧರಿಸಿದನು. ಈರಣ್ಣು, ನಾನು ಹಣವನ್ನು ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕುವ ಹೊನ್ನಿಗಲ್ಲ. ಈ ಹೊನ್ನು ಬೀರಣ್ಣಂದೇ, ಏಕೆಂದರೆ ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ. ಏನೋ ಕಷ್ಟ ಅಂತ ನನಗೆ ಮಾರಿದ. ಮಾರುವಾಗ ಅದರಾಗಿನ ಹೊನ್ನು ನಿನ್ನದೇ ಎಂದು ಹೇರಲಿಲ್ಲ. ಆದಮೇಲೆ ಈ ಹೊನ್ನು ಅವನದೇ ಹೊರತು ನನ್ನದಲ್ಲ ಅಂತ ಭಾವಿಸಿಕೊಂಡಿದ್ದ. ನೋಡಿ, ಎಷ್ಟೊಂದು ಒಳ್ಳೆಯ ಮನುಷ್ಯ. ಆತ ನನಗೆ ಹೊಲ ಅಂತ ಮಾರಿದ್ದಾನೆ ಹೊರತು ಅದರಲ್ಲಿ ಹೊಲದಲ್ಲಿ ಹೊನ್ನಿದೆ ಅಂತ ಮಾರಿಲ್ಲ. ಆದ ಕಾರಣ ಆ ಹೊನ್ನು ಅವನದೇ ಅಂತ ಆತ ನಿರ್ಧಾರ ಮಾಡಿದ. ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ವಿಚಾರದಲ್ಲಿ ರಾಜನು ಹೇಗಿರಬೇಕು. ನೋಡಿ, ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳು ಕಾಲಾಂತರದಲ್ಲಿ ದೇಶದೊಳಗೆ ಬಂದು ಸೇರಿಕೊಂಡರೆ ಅವರು ಕೈಲಾಗದ ದುರ್ಲಭರು ಎಂಬುದಾಗಿ ಎಂದಿಗೂ ಉಪೇಕ್ಷೆಯನ್ನು ಮಾಡಬಾರದು. ದೇಶಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಗೆ ಸೇರಿಕೊಂಡರೆ ಅಂದರೆ ಅವರು ಮುಂದೊಂದು ದಿನ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರುವ ಸಾಧ್ಯತೆ ನಿಚ್ಚಳವಾಗಿರುತ್ತದೆ. ಆದ್ದರಿಂದ ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕು. ಅವರು ದೇಶದೊಳಗೆ ಮತ್ತೆ ಬಾರದಂತೆ ನೋಡಿಕೊಳ್ಳಬೇಕು. BGL ಸ್ವಾಮಿ ಅವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು. ನೋಡಿ, ಸಸ್ಯಶಾಸ್ತ್ರ ವಿಷಯದ ಸಂಶೋಧಕರ ಸ್ವಾಮಿ ಅವರಿಗೆ ಸಸ್ಯಗಳ ಬಗೆಗಿನ ಸಂಶೋಧನೆ ಆಸಕ್ತಿ ಬಹಳ ಹೆಚ್ಚಾಗಿತ್ತು. ಸಸ್ಯದ ಕಾಂಡ ನರರಚನೆಗಳಲ್ಲಿರುವ ವ್ಯತ್ಯಾಸಗಳನ್ನು
ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾಶಕ್ತಿ ಅವರಿಗಿತ್ತು. ಪಿಟೀಲು ನುಡಿಸುವಾಗಲೂ ಸಹ ಅವರು ಹುಡುಕುತ್ತಿದ್ದು ಶಬ್ದಗಳ ರಚನಾ ವೈಖರಿಯನ್ನು, ಅಂತಹ ರಚನೆಗಳ ಸಾಧ್ಯತೆಯನ್ನು ಚಿತ್ರಕಲೆಯಲ್ಲೂ ಅರಸುತ್ತಿದ್ದರು. ಸ್ವಾಮಿ ಅವರು ಚಿಕ್ಕ ಮಕ್ಕಳಿಗೆ ಸಹಜವೆನ್ನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು. ನೋಡಿ, ಈ ರೀತಿ ಅವರಿಗೆ ಇದು ಇತ್ತು ಅಂತ. ಸಸ್ಯ ಮತ್ತು ವನಗಳನ್ನು ಅವರೆಂದೂ ಒಣ ಸಂಶೋಧನೆಗಾಗಿ ನೋಡುತ್ತಿರಲಿಲ್ಲ. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆ ಇನ್ನೊಂದು ಮುಖವಾಗಿರುತ್ತಿತ್ತು. ನೋಡಿ, ನೀವು ಇಷ್ಟು ದೊಡ್ಡದಾಗಿ ಬರೀಬೇಕಂತಲ್ಲ, ಇದನ್ನು ನೀವು ತಿಳಿದುಕೊಂಡು ನಿಮ್ಮದೇ ಮಾತಿನಲ್ಲಿ ಬರೆದರೂ ಕೂಡ ನಡೆಯುತ್ತೆ. ನಂಬಿಹಣ್ಣನ ಕಾತರತೆಯನ್ನು ಕವಿ ಹರಿಹರನು ಹೇಗೆ ವರ್ಣಿಸಿದ್ದಾನೆ? ನಂಬಿಹಣ್ಣು ದಳೆಗಳನ್ನು ಮುಚ್ಚಿಕೊಂಡ ನೈದಿಲೆ ಕೊಳೆಗಳನ್ನು ನೋಡುತ್ತಾ, ಹೆಚ್ಚಾಗಿ ಆಯಿಸಿಕೊಂಡ ಆ ಚಕೋರ ಪಕ್ಷಿಗಳನ್ನು ಕಾಣುತ್ತಾ, ರಸ ತುಂಬಿದ ಹಣ್ಣುಗಳನ್ನು, ಹೊಸ ಹೂವುಗಳನ್ನು ಆಕರ್ಷಿಸುತ್ತಿರುವ ದುಂಬಿಗಳ ಸಮೂಹವನ್ನು ನೋಡುತ್ತಾ ಹೊಗಳುತ್ತಿದ್ದನು. ಆ ವನದೊಳಗೆ ಆಟವಾಡುತ್ತಾ ಹಾಡು ಹಾಡುತ್ತಾ ಇದ್ದನು. ಹೀಗೆ ಕಾತರತೆಯಿಂದ ಸಂತಸದಿಂದ ನಲಿಯುತ್ತಾ ರಾಜಕುಮಾರನು ಶೋಭಿಸಿದನು. ಕವಿ ಕೈಯಾರ ಕಿಯಣ್ಣರಯ್ಯ ಅವರು ಈ ಹಾಡು ಹೊಸತು ಎಂದು ಹೇಳಲು ಕಾರಣವೇನು? ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಗಂಡೆದೆಯ ಗರ್ಜನೆಗೆ 33 ಕೋಟಿ ಜನರ ಇಂಪಾದ ಧ್ವನಿ ಬೆರೆತ ಹಾಡಿನ ಮಾರ್ದನಿಗಳೇ ಏಳಬೇಕು. ನಡತೆ ಮಾತುಗಳ ಎಡೆಯಲ್ಲಿ, ಪಾದಗಳ ನಡಿಗೆಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು. ಮುಂಚಿನ ಹಾಡು ಈಗಿಲ್ಲ, ಇದು ವೀರತನದ ಭರವಸೆಯ ಹಾಡು. ನೋಡಿ, ಇದು ಮುಖ್ಯ. ಇದು ವೀರತನದ ಭರವಸೆಯ ಹಾಡು, ಆದ್ದರಿಂದ ಇದು ಹೊಸತಾಗಿದೆ ಎಂದು ಕವಿ ಹೇಳಿದ್ದಾರೆ. ಮುಂಚಿನ ಹಾಡಿನಂಗಿಲ್ಲ, ಇದು ವೀರತನದ ಭರವಸೆಯ ಹಾಡು ಅಂತ. ಬಿದಿರು ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಹೇಗೆ ಸಹಾಯಕವಾಗಿರುತ್ತದೆ? ಬಿದಿರು ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗುತ್ತದೆ, ಧಾನ್ಯಗಳನ್ನು ಬೀಸುವ ಕಲ್ಲಿನ ಗೂಟವಾಗುತ್ತದೆ, ಬಿದಿರು ಧಾನ್ಯಗಳನ್ನು ಕೇರುವ ಮೊರವಾಗುತ್ತದೆ. ಹೀಗೆ ಬಿದಿರು ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಸಹಾಯಕವಾಗುತ್ತದೆ ಎಂದು ಸಂತ ಶಿಶುನಾಳ ಶರೀಫ್ರವರು ಹೇಳುತ್ತಾರೆ. ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಒಂದು, ಚೆನ್ನಬೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆಯನ್ನು ನೀಡಲು. ಇನ್ನೊಂದು, ಚೆನ್ನಬೈರಾದೇವಿಯು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನು ಬಂಧಿಸಿ ಗೋವೆಗೆ ಒಯ್ಯಲು. ಈ ಕಾರಣಗಳಿಂದ ಅವರು ಯುದ್ಧಕ್ಕೆ ಸಿದ್ಧರಾಗಿದ್ದರು. ಕವಿ ರತ್ನಾಕರವರ್ಣಿಯು ತನ್ನ ಕೃತಿಯನ್ನು ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸುವನು? ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು. ತೆಲುಗರು ರಯ್ಯ ಮಂಚಿದೆ ಎಂದೆನ್ನಬೇಕು. ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೋರ್ಲಾಂಡ್ ಎಂದು ಹೇಳಬೇಕು. ಹೀಗೆ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಕವಿಯು ಬಯಸುವನು. ದುರ್ಗಪ್ಪನು ಶಂಕರನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳಾವು. ಕುಡಿ ತಮ್ಮ, ಜೀವ ಬದುಕಲಿ ಮೊದಲು, ಜೀವಕ್ಕ ಯಾವ ಕುಲಾನೂ ಇಲ್ಲ. ಗಾಳಿಗೆ ಕುಲ ಅದೇನು ತಮ್ಮ, ನೀರಿಗೆ ಕುಲ ಅದೇನು ತಮ್ಮ, ನೆಲಕ್ಕೆ ಕುಲ ಅದೇನು, ಅದು ನಾವು ಮಾಡಿಕೊಂಡದ್ದು ಕುಡಿ ಎಂದು ಕುಲದ ಬಗ್ಗೆ ನೀತಿ ಮಾತುಗಳನ್ನು ಹೇಳಿದನು. ಪಂಡ್ರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ಪಂಡ್ರಿಬಾಯಿಯವರ ಅಣ್ಣ ವಿಮಲಾನಂದ ಅವರು ನಡೆಸುತ್ತಿದ್ದ ನಾಟಕ ಕಂಪನಿಯ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದ ಕಾರಣದಿಂದ ನಾಟಕದಲ್ಲಿ ಅವರು ಬಣ್ಣವನ್ನು ಹಚ್ಚಬೇಕಾಯಿತು. ಇನ್ನು ನೋಡಿ, ಎಲ್ಲವನ್ನು ಓದ್ತಾ ಹೋಗೋದಿಲ್ಲ ನಾನು, ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಇಲ್ಲಿ ಕೆಳಗಿನ ಕವಿ ಸಾಹಿತ್ಯಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ ಎಂದಿದ್ದಾರೆ. ಶಿವರಾಮ್ ಕಾರಂತ್ ಅವರದ್ದು ಬರೆದಿದ್ದಾರೆ ನೋಡಿ. ಇಲ್ಲಿ 1902 ಸ್ಥಳ, ಇದು ಕಾಲ, ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಮತ್ತು ಅವರ ಕೃತಿಗಳನ್ನು ಮತ್ತು ಪ್ರಶಸ್ತಿಗಳನ್ನು ನೀವು ಇಲ್ಲಿ ನೋಡಬಹುದು. ಆಮೇಲೆ SV ಪರಮೇಶ್ವರ ಭಟ್ ಇವ್ರದ್ದು ನೋಡಿ, 1914, ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ಜನಿಸಿದರು. ಇವರ ಒಂದು ಕೃತಿಗಳು ಮತ್ತು ಒಂದು ಪುರಸ್ಕಾರಗಳು. ಇನ್ನು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗಿಸಿ ಛಂದಸ್ಸಿನ ಹೆಸರು ಬರೆಯಿರಿ ಎಂದಿದ್ದಾರೆ. ಕಾವೇರಿಯಿಂದ ಮಾ ಗೋದಾವರಿ ವಿವರಮಿರ್ದ ನಾಡದ ಕನ್ನಡದೋಳು. ನೋಡಿ, ಇದು ಕಂದ ಪದ್ಯದಲ್ಲಿ ರಚಿತವಾಗಿದೆ. ಇಲ್ಲಿ ನೋಡಿ 4, 4, 4 3 ಗಣ ಬಂದಿದ್ದಾವೆ, ಇಲ್ಲಿ 5 ಗಣ ಬಂದಿದ್ದಾವೆ. ಅಂದರೆ 12 ಮತ್ತು 20 ಈ ರೀತಿ ಬಂದರೆ ಇದು ಕಂದ ಪದ್ಯ ಅಂತ ಗೊತ್ತಾಗ್ತದೆ. ಇನ್ನು ಸುಲಿದ ಬಾಳೆಯ ಹಣ್ಣಿನಂದ್ಯದಿ. ನೋಡಿ, ಇದು ಯಾವ ಅಲಂಕಾರ? ಉಪಮಾ ಅಲಂಕಾರ. ಅಂದದಿ ಅಂತ ಬಂದಿದೆ, ಉಪಮಾವಾಚಕ. ಅಂತೆ, ಅಂದದಿ ಈ ರೀತಿ ಬಂದರೆ ಉಪಮಾ ಅಲಂಕಾರ ಅದು. ಇನ್ನು ಗಾದೆ ಮಾತು ನೋಡಿ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ನೋಡಿ, ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಯಾವ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್, ದೂರದ ಬೆಟ್ಟ ನುಣ್ಣಗೆ, ಕಣ್ಣಿಗೆ ನುಣ್ಣಗೆ ಆಗಬೇಕದು, ಅಥವಾ ದೂರದ ಬೆಟ್ಟ ನುಣ್ಣಗೆ ಅಂತಲೂ ಹೇಳ್ಬೋದು. ಅದರ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಇನ್ನು ಈ ಕೆಳಗಿನ ವಾಕ್ಯದಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ನೋಡಿ, ಆಯ್ಕೆ, ಕರ್ತೃ ಆಕಾರ ಪಠ್ಯ ಬರೆದರೆ 1 ಅಂಕ, ಸಂದರ್ಭ ಯಾರ್ಯಾರಿಗೆ ಹೇಳಿದ್ರಂತೆ 1 ಅಂಕ, ಅಂತರಾರ್ಥ ಭಾಷೆ ಪದಬಂಧ ಬರೆದರೆ 1 ಅಂಕ, ಸ್ವಾರಸ್ಯ ಹೇಳಿದರೆ. 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು.
ನೋಡಿ, ರಾಮರಾಜ್ಯ ಅನ್ನುವ ಗದ್ಯಪಾಠದಿಂದ ಇದು ಎಲ್ಲ ವಿವರಣೆಯನ್ನು ನೋಡಿ. ಸಂದರ್ಭ ಮತ್ತು ಸ್ವಾರಸ್ಯ. ಮಾನವೀಯತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಇಲ್ಲಿ ನೋಡಿ, ಆಯ್ಕೆ ನೋಡಿ, ಸಂದರ್ಭ ನೋಡಿ, ಸ್ವಾರಸ್ಯ ನೋಡಿ. ಇನ್ನು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ, ಇಲ್ಲಿ ಕೂಡ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ನೋಡಿ. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು, ಇಲ್ಲಿ ಕೂಡ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ನೋಡಿ. ಭವದ ದುಃಖ ಮುಂಡೆ, ಆಯ್ಕೆ ಮತ್ತು ಸಂದರ್ಭ ಮತ್ತು ಸ್ವಾರಸ್ಯ ನೋಡ್ಕೊಳ್ಳಿ. ಇನ್ನು ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ, ಇಲ್ಲಿ ಕೂಡ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ನೋಡಿ. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ನೋಡಿ, ಪದ್ಯಭಾಗ ಕೆಲವು ಪದ್ಯಭಾಗಗಳಿವೆ, ಅವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀವಿ, ಅವೇ ಕೇಳ್ತಾ ಇರ್ತಾರೆ. ನೀವು ಅಲ್ಲಿ ಕೂಡ ಚಾಯ್ಸ್ ಇರ್ತದೆ, ಅವನ್ನು ಪೂರ್ಣಗೊಳಿಸಿ ಬರೆಯಬೇಕು. ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸ್ವಾರಸ್ಯವನ್ನು ಬರೆಯಿರಿ, ಸಾರಾಂಶವನ್ನು ಬರೆಯಿರಿ. ನೋಡಿ, ಇದಕ್ಕೆ 4 ಅಂಕ. ಅದರ ಒಂದು ಇದನ್ನು ಕೊಡಲಾಗಿದೆ ಇಲ್ಲಿ ಪೂರ್ತಿ. ನೋಡಿ, ಸಾರಾಂಶವನ್ನು ನೀವು ನೋಡಬಹುದು. ಇನ್ನು 8 ಅಥವಾ 10 ವಾಕ್ಯಗಳಲ್ಲಿ ಬರೆಯಿರಿ. ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿ ಬಂದದೆ? ನೋಡಿ, ಉತ್ತರ ನೋಡಿ. ಅಥವಾ ಪ್ರಶ್ನೆ, ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೆಕ್ಸ್ಟ್ ಪ್ರಶ್ನೆ, ಜೋಡಿ ಪಾರಿವಾಳಿಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೆಕ್ಸ್ಟ್ ಪ್ರಶ್ನೆ, ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೆಕ್ಸ್ಟ್, ಕೆಳಗಿನ ಒಂದು ಗದ್ಯಭಾಗವನ್ನು ಕೊಟ್ಟಿರ್ತಾರೆ, ಅಲ್ಲೇ ಅದನ್ನು ಓದಿದರೆ ಅಲ್ಲೇ ನಿಮ್ಗೆ ಗೊತ್ತಾಗ್ತದೆ ಉತ್ತರಗಳು. ಅವು ಸುಲಭ ಇರುತ್ತೆ, ಅದನ್ನು ನೋಡಿ ಇದನ್ನು ಮಾಡಬೇಕು. ಇನ್ನು ಕೊನೆಯದಾಗಿ, ನಿಮ್ಮನ್ನು ಮೈಸೂರಿನ ಕನಕದಾಸ ನಗರದ ನಿವಾಸಿ ಉಷಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಕುಡಿಯುವ ನೀರು ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ. ಒಂದು ಮನವಿ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರುತ್ತೆ ಸಾಮಾನ್ಯವಾಗಿ. ಇಲ್ಲಿ ಇದು ಮನವಿ ಪತ್ರ, ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಖಾಸಗಿ ಪತ್ರ. ಗೆಳೆಯನಿಗೆ ಪತ್ರವನ್ನು ಬರೆಯಿರಿ. ನೋಡಿ, ಇದು ಖಾಸಗಿ ಪತ್ರ. ವಿಷಯ ನೋಡ್ಕೊಳ್ಳಿ, ಏನೇನಿದೆ ಅಂತ, ಯಾವ ರೀತಿ ಬರೆದಿದ್ದಾರೆ ಅಂತ ನೋಡ್ಕೊಳ್ಳಿ. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಇನ್ನು ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳ ಕಡಿಮೆ ಅಂತ ಪ್ರಬಂಧ ಬರೆಯಿರಿ. ನೋಡಿ, ತ್ಯಾಜ್ಯ ವಸ್ತು ನಿರ್ವಹಣೆ, ಇದು ಕೊನೆಯದು. ತ್ಯಾಜ್ಯ ವಸ್ತು ನಿರ್ವಹಣೆ ಬಗ್ಗೆ ಬರೆದಿದ್ದಾರೆ, ನೀವು ಪಾಸ್ ಮಾಡಿ ನೋಡ್ಕೋಬೋದು. ಮತ್ತು ರಾಷ್ಟ್ರೀಯ ಭಾವೈಕ್ಯದ ಮಹತ್ವ, ಯಾವುದೇ ಇದನ್ನು ಕೇಳಿ ಪೀಠಿಕೆ ಇರಬೇಕು, ವಿಷಯ ನಿರೂಪಣೆ ಇರಬೇಕು, ಕೊನೆಗೆ ಉಪಸಂಹಾರ ಇರಬೇಕು. ಇಲ್ಲಿವರೆಗೆ ನಿಮ್ಮ 9ನೇ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನಿಮ್ಮ ಎಕ್ಸಾಮ್ ಯಾವಾಗಿದೆ ಏನು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ.